ಲೇ ಇವಳೆ ಇವಳೆ ಬಾರೆ ಒತ್ತಾಗೋಯ್ತು. ಬೇಗ ಬೇಗ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಬಂದ್ಬಿಡೋಣ. ಸಂತೆ ಮಾಡೋದು ಒತ್ತಾಗ್ಬಿಡುತ್ತೆ ಕಣೆ ಇವಳೆ. ಬಾರೆ ಬೇಗ ಬೇಗ. ನೋಡ ನೋಡ, ಅವಾಗ್ಲಿ ನಾನು ಹೇಳ್ತಿದ್ದೀನಿ ಬಾರೆ ಬಾರೆ ಬೇಗ ಹೋಗ್ ಬಂದ್ಬಿಡೋಣ ಅಂತ ಹೇಳಿರೆ ನೀನ್ ಇನ್ನು ಹಿಂಗೆ ನಿಂತಿಯಮ್ಮ. ಬಾ ಬೇಗ. ಅಲ್ಲ ಕಣಜ್ಜ, ತಡಿ ಅಜ್ಜ ಒಂದಿಟ್ಟು. ನೀನ್ ಅದ್ ಯಾಕೆ ಹಿಂಗ ಆತರ ಮಾಡ್ತೀಯ? ಏನ್ ಆತ್ಲಾಗಿ ನಾನು ಆ ಮಗ ನಮ್ ಸರೋಜಮ್ಮ ಏನಂತೀಯ ಸಾಮಾನುಗಳೆಲ್ಲ ತಗೊಂಬರಕ್ಕೆ, ದಿನಸಿ ಸಾಮಾನು, ಮತ್ತೆ ತರಕಾರಿಗಳು, ಮತ್ತೆ ಮನೇಲಿ ಏನೇನು ಇನ್ನು ಸಾಮಾನುಗಳು ಏನೇನು ಬೇಕು ಎಲ್ಲದನ್ನು ಐಟಮ್ಗಳೆಲ್ಲ ಒಂದ್ ಚೀಟಿಲಿ ಬರೆದ್ಬಿಟ್ಟು ನನ್ ಕೈ ಕೊಟ್ಟಿದ್ಲು. ನಾನು ಆ ಚೀಟಿನೇ ಮರ್ತು ಬಿಟ್ಟಿದ್ದೀನೋ, ಎಲ್ ಬಿಟ್ಟು ಬಂದ್ಬಿಟ್ನೋ, ಏನ್ ಬೈಕಲ್ಲಿ ಬರ್ಬೇಕಾದ್ರೆ ಎಲ್ಲಾರ ಉದುರ್ಸ್ಕೊಂಡ್ ಬಂದ್ಬಿಟ್ನೋ, ಗೊತ್ತೇ ಆಗ್ತಿಲ್ಲಪ್ಪ ಅತ್ಲಾಗಿ. ಏನು ಮಾಡೋದಂತ ಗೊತ್ತಾಗ್ತಿಲ್ವಲ್ಲ ಇವಾಗ. ಎಲ್ಲ ನಾನು ಮರ್ತೋಗ್ಬಿಟ್ಟಿದೀನಿ. ನನಗೆ ಗೊತ್ತಿರೋ ಅಷ್ಟು ತಗೋಣ ಇವಾಗ. ಸದ್ಯಕ್ಕೆ ಇನ್ನೇನು ಮಾಡೋಣ? ಎಲ್ಲ ಚೀಟಿ ಎಲ್ಲಿಟ್ಟೆ ಅಂತಾನೆ ಗೊತ್ತಿಲ್ಲ ಕಣ ಜಾತ್ಲಾಗಿ. ಹೊತ್ತರಿಕೆ ನೋಡ್ದ, ಎಂತ ಕೆಲಸ ಮಾಡಿದ್ಯಾ ನೀನ್ ಇವಾಗ? ನೋಡಮ್ಮ ನೀನು ಚೀಟಿ ಇಲ್ಲ ಅಂತ ಹೇಳ್ತಿದೀಯಲ್ಲಿ ವಾಗ ಮಾತ್ಲಾಗಿ. ಅಲ್ಲ, ಅರ್ಧ ಒಂದ್ ಗಂಟೆಯಿಂದ ಸಾಮಾನುಗಳು ಏನೇನ್ ಬೇಕು ಎಲ್ಲ ಚೀಟಿ ಬರೆಸ್ತಿದೀನಿ ತಡಿ. ಚೀಟಿಲೆಲ್ಲ ಅದನ್ನು ಲೀಸ್ಟ್ ಬರೆಸ್ತಿದೀನಿ ತಡಿ, ಏನೇನ್ ಬೇಕು ಐಟಮ್ಗಳೆಲ್ಲ ಅಂತ ಹೇಳ್ಬಿಟ್ಟು ನೀನು ಇವಾಗ ನೋಡಿದ್ರೆ ಎಲ್ಲ ಮರ್ತೋಗ್ಬಿಟ್ಟಿದೀನಿ. ನನಗೂ ಗೊತ್ತಿಲ್ಲ ಏನಿಲ್ಲ. ಏನ್ ಮಾಡೋಣ ಅಂತ ಮತ್ ಇವಾಗ? ಒಂದು ಗೊತ್ತಾಗ್ತಿಲ್ವಲ್ಲಮ್ಮ, ನೀನು ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ದೀಯ ಇವಾಗ? ಏನ್ ಮಾಡದಪ್ಪ ಇವಾಗ? ಸರಿ ಆಯ್ತು ಬಾ, ಇನ್ನೇನ್ ಮಾಡಕ್ಕಾಗುತ್ತೆ, ಅವೆಲ್ಲ ಮಾಮೂಲಿ ಇದ್ದಿದ್ದೇನೆ ಕಣ. ಬಾ ನೋಡೋಣ. ಕುಮಾರಣ್ಣಂಗೂ ಯಾರಿಗಾರ ಫೋನ್ ಮಾಡೋಣ ಮಂತ ಬಿದ್ರೆ, ಅಮ್ಮನಿ ಸರೋಜಮ್ಮನ ಕೈಲಿ ಏನೇನ್ ಬೇಕು ಇನ್ನೊಂದ್ಸಲಿ ಹೇಳಮ್ಮನಿ. ನಿಮ್ಮ ಅತ್ತೆ ಚೀಟಿ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಐಟಮ್ ಏನೇನ್ ಬೇಕು ಸಾಮಾನುಗಳು ಅಂತ ಕೇಳು. ಎಲ್ಲ ಇನ್ನೇನು ಇನ್ನೇನು ಮನೆಗೆ ಕಡ್ಲೆಕಾಯಿ ಎಣ್ಣೆ ಬೇಕು ಅಂತ ಹೇಳ್ತಿದ್ರು. ತಲೆಗೆ ಹಾಕೋದಕ್ಕೆ ಹರಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಬೇಕು ಅಂತ ಹೇಳ್ತಿದ್ರು. ಅದು ಬಿಟ್ರೆ ಇನ್ನೇನು ಇನ್ನೇನು ಹೇಳ್ತಿದ್ರಿ? ಇನ್ನೇನು ತರಕಾರಿಗಳಲ್ಲಿ ಇನ್ನೇನು ಮೆಣಸಿಕಾಯಿ, ಟೊಮೆಟೊ ಹಣ್ಣು, ಆಲೂಗೆಡ್ಡೆ, ಈರುಳ್ಳಿ, ಶುಂಠಿ ಒಂದು 20 ರೂಪಾಯಿ ಶುಂಠಿ ತಗೊಂಬರ್ರಿ, ಕೊತ್ತಂಬರಿ ಸೊಪ್ಪು ತಗೊಂಬರ್ರಿ ಅಂತ ಹೇಳ್ತಿದ್ರು. ದಿನಸಿ ಸಾಮಾನಲ್ಲಿ ಇನ್ನೇನು ಟೀ ಸೊಪ್ಪು ತಗೊಂಬರ್ಬೇಕು, ಬೆಲ್ಲ ತಗೊಂಬರ್ಬೇಕು, ಮತ್ತೆ ಗೋಧಿ ಹಿಟ್ಟು ತಗೊಂಬರ್ಬೇಕು, ಚಪಾತಿ ಮಾಡೋದಕ್ಕೆ ಗೋಧಿ ಹಿಟ್ಟಿಲ್ಲ ಕಣ್ಮಾವ ಅಂತ ಹೇಳ್ತಿದ್ರು ಅಮ್ಮಣ್ಣಿ. ಇನ್ನೇನು ಕಾಳುಗಳಲ್ಲಿ ಇನ್ನೇನು ಕಡಲೆಬೇಳೆ ಒಂದು ಬೇಕು ಅಂತ ಹೇಳ್ತಿದ್ರು. ಕಡಲೆಕಾಳು ಮತ್ತೆ ಕಡಲೆಬೇಳೆ ಬೇಕು ಅಂತ ಹೇಳ್ತಿದ್ರು. ಅದು ಬಿಟ್ರೆ ಇನ್ನೇನಾರ ಐತೆ ನೆನಪು ಮಾಡ್ಕ. ನನಗೆ ನೀವು ಮಾತಾಡ್ತಿದ್ದಿದ್ದು ಕೇಳಿಸ್ಕೊಂಡಿದ್ದು ಹೇಳ್ತಿದ್ದೀನಿ. ನಾನು ಅದಕ್ಕೆ ಅತ್ಲಾಗಿ ನಾನು ಚೀಟಿ ಗೀಟಿ ಏನು ತಗೊಂಬರಲ್ಲಮ್ಮ, ಇವೆಲ್ಲ ಎಡವಟ್ಟಾಗುತ್ತಂತಾನೆ. ಕಣಜ್ಜೋ ಕರೆಕ್ಟು. ನೀನ್ ಹೇಳೋದೇ ಕರೆಕ್ಟು ಕಣಜ್ಜ. ಅತ್ಲ ಚೀಟಿ ಗೀಟಿ ಏನು ಬೇಡ ಅತ್ಲಾಗಿ. ಕೇಳ್ಕೊಂಡ್ ಅತ್ಲಾಗಿ ಒಂದು ಮನ್ಸಲ್ಲಿ ಇಟ್ಕೊಳ್ಳೋದೈತಲ್ಲ, ಅದೇ ಬಹಳ ಉತ್ತಮ. ಮತ್ತೆ ಉದ್ದಿನ ಬೇಳೆ ಬೇಕು. ಉದ್ದಿನ ಬೇಳೆ ಒಂದು ಅರ್ಧ ಕೆಜಿ ಉದ್ದಿನ ಬೇಳೆ ತಗೋಬೇಕಿತ್ತು. ಇನ್ನೇನು ಹೆಸರು ಬೇಳೆ ಎಲ್ಲ ಐತೆ ಮನೇಲಿ. ನಡಿ, ಇನ್ನು ನೆನಪು ಮಾಡ್ಕೊಂಡು ಏನೇನ್ ಬೇಕು ಎಲ್ಲ ತಗೋಣಂತೆ. ನಡಿ, ಬೇಗ ಬೇಗ ಹೋಗೋಣ. ಅಲ್ಲ ಕಣೆ, ನಾನೇ ಅರ್ಜೆಂಟಾಗಿ ಹೋಗೋಣ ಅಂತ ಹೇಳ್ತಿದ್ದೀನಿ. ನೀನ್ ಅವಾಗ ಹೋಗೋಣ ಇವಾಗ ಹೋಗೋಣ ಅಂತ ನೀನೇ ತಡ ಮಾಡ್ತಿದ್ಯಾ ಕಣಿ. ಹೇಳಮ್ಮ. ಆಯ್ತು ಬಾ, ಹೋಗ್ ಬರಂ ಬಾ. ಬೇಗ ಬೇಗ ಅದೇನೇನ್ ಸಾಮಾನುಗಳು ಬೇಕು ತಗೋಣ ಬಾ. ನಿಧಾನಕ್ಕೆ ನೆನಪು ಮಾಡ್ಕೊಂಡು ಅಮ್ಮನಿಗೆ ಫೋನ್ ಮಾಡೋಣ. ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡು ತಗೊಂಡ್ ಬರೋಣಂತೆ ಬಾ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅಲ್ಕಾಜು, ಪುರಿ ಖಾರ ತಗೋಣ. ಬಹಳ ಚೆನ್ನಾಗೈತಪ್ಪ. ಒಳ್ಳೆ ಬಿಸಿ ಬಿಸಿ ಪುರಿ ಐತೆ, ಖಾರ ಎಲ್ಲ ಒಳ್ಳೆ ಬಿಸಿ ಬಿಸಿ ಮಾಡೋದೈತೆ. ತಗಡಿದ್ರು ಆಗ್ತಿತ್ತು. ಒಂದ ಬೋಂಡ ಮತ್ತೆ ಪುರಿ ಖಾರ ತಗಡಿದ್ರು ಆಗ್ತಿತ್ತಪ್ಪ. ಒಳ್ಳೆ ಸಂತೆ ಪುರಿ ಖಾರ ಚೆನ್ನಾಗೈತೆ. ಲೇ ಇವಳೆ, ಹೋಗ್ಬೇಕಾದ್ರೆ ಬಿಸಿ ಬಿಸಿ ಪುರಿ ಖಾರ ಬೋಂಡ ತಗೊಂಡು ಹೋದ್ರೆ ಆಗುತ್ತೆ. ಅವ್ರು ಇರ್ತಾರೆ, ಎತ್ಲಾಗೂ ಏನು ಹೋಗಲ್ಲ. ಮೊದ್ಲು ಸದ್ಯಕ್ಕೀಗ ಈಗ ಮನೆಗೆ ಏನೇನ್ ಬೇಕು ತರಕಾರಿಗಳು, ದಿನಸಿ ಸಾಮಾನುಗಳು ಮರ್ತ್ ಬೇರೆ ಬಂದಿದ್ಯಾ ಚೀಟಿ ಬೇರೆ. ಅದೇನೇನ್ ತಗೋಬೇಕು ತಗೋಬಾ. ಆಮೇಲೆ ಹೋಗ್ಬೇಕಾದ್ರೆ ತಗೊಂಡು ಹೋದ್ರೆ ಆಗುತ್ತೆ. ಇವಾಗ್ಲೇ ತಗೊಂಡ್ಬಿಟ್ರೆ ಬೋಂಡ ಎಲ್ಲ ತಣ್ಣಗಾಗಿ ಹೋಗ್ಬಿಡುತ್ತೆ ಕಣೆ. ಅದಕ್ಕೆ ಹೇಳ್ತಿರೋದು. ಹಂಗಂತೀಯ? ನೀನ್ ಹೇಳ್ತಿರೋದು ಒಂಥರ ಕರೆಕ್ಟ್ ಆಯ್ತು ಕಣಿ. ಹೇಳು. ಆಮೇಲೆ ನನಗೆ ಬಂದ್ರೆ ಆಗುತ್ತಲ್ವಾ, ಪೂರಿ ಖಾರ ಎಲ್ಲ ತಣ್ಣಗಾಗಿ ಹೋಗ್ಬಿಡುತ್ತೆ. ಸರಿ ಆಯ್ತು ನಡಿ. ಅದೇನೇನ್ ತಗೋಣ ನಡಿ. ಲೇ ಇವಳೆ, ಸೊಪ್ಪೆಲ್ಲ ಇಲ್ಲೇ ತಗೊಂಡನೇನೆ. ಈ ಅಜ್ಜಿ ಸೊಪ್ಪೆಲ್ಲ ಒಳ್ಳೆ ಫ್ರೆಶ್ ಚೆನ್ನಾಗೈತಪ್ಪ. ಏನು ಸೊಪ್ಪೇನು ಬಾಡಿಲ್ಲ ಏನಿಲ್ಲ. ತರಕಾರಿಗಳು ಚೆನ್ನಾಗಿದಾವೆ. ನೋಡ್ ತಗೊಂಡನೇನೆ ಇಲ್ಲೇ ಅತ್ಲಾಗಿ. ಕಣ್ ತಗ ಅತ್ಲಾಗಿ. ಇವಜ್ಜಿ ತಾವ ಸಲನು ಇಲ್ಲೇ ಬರೋದು ತಗೋಣಕ್ಕೆ. ನಾನು ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಏನು ಬಾಡಿಲ್ಲ ಏನಿಲ್ಲ. ಸಾಮಾನ್ಯಕ್ಕೆ ಇವಾಗಿನೂ ತೋಟ ತಾವಿಂದ ಕುಯ್ಕೊಂಡ್ ಬಂದಿರೋದು ಅನ್ಸುತ್ತೆ. ದಂಟಿನ ಸೊಪ್ಪಾಗ್ಲಿ, ಕೊತ್ತಂಬರಿ ಸೊಪ್ಪಾಗ್ಲಿ, ಪಾಲಕ್ ಸೊಪ್ಪಾಗ್ಲಿ ಎಲ್ಲ ಚೆನ್ನಾಗೈತೆ. ಏನಜ್ಜಿ, ಏನ್ ತರಕಾರಿಗಳು ಸೊಪ್ಪು ಹೆಂಗ್ ಕೊಡ್ತೀಯ? ಇದೇನಮ್ಮ ಹಿಂಗ್ ಕೇಳ್ತಿದ್ಯಾ ನೀನು? ಅಲ್ಕಣ್ ತಾಯಿ. ಅಲ್ಲ,
ಏನ್ ಅಪರೂಪಕ್ಕೆ ಬರಂಗೆ ಕೇಳ್ತಿದ್ಯಲ್ಲಮ್ಮ ನೀನು. ಮಾಮೂಲಿ ಗಿರಾಕಿ ಅಲ್ವಾ ನೀವು? ಮಾಮೂಲಿ ನಮ್ ತವಳನೇನೆ ಎಲ್ಲ ಸೊಪ್ಪು ಅದು ಇದು ಎಲ್ಲ ತಗೊಂತೀರಾ? ಹಂಗ ಹಾಕೊಡ್ತೀನಿ ಕಣ್ ಬಾರಮ್ಮ. ನೋಡು ಸೊಪ್ಪು ಹೆಂಗೈತ್ ನೋಡು. ಇವಾಗಿಂದನು ಬರ್ಬೇಕಾದ್ರೆ ಸಂತೆಗ್ ಬರ್ಬೇಕಾದ್ರೆ ತೋಟದ ತವಳಿಂದ ಕುಯ್ಕೊಂಡ್ ಬಂದಿರೋದು. ಒಳ್ಳೆ ಚೆನ್ನಾಗೈತೆ ಸೊಪ್ಪು, ಮಾತ್ರ ಬಹಳ ಚೆನ್ನಾಗೈತೆ. ಒಳ್ಳೆ ಫ್ರೆಶ್ ಆಗೈತೆ. ತಗ ಕೊತ್ತಂಬರಿ ಸೊಪ್ಪು ತಗ, ದಂಟಿನ ಸೊಪ್ಪು ಐತೆ, ಪಾಲಕ್ ಸೊಪ್ಪು ಐತೆ, ಮತ್ತೆ ಇದು ಐತೆ, ಏನಂತೀಯ, ತರಕಾರಿಗಳು ಇದಾವೆ. ಪಕ್ಕದ ಅಂಗಡಿನೂ ಕೂಡ ನಮ್ದೇನೆ. ಏನೇನ್ ಬೇಕು ತಗೊಳ್ರಮ್ಮ, ಇಲ್ಲೇನೆ ತರಕಾರಿಗಳು ತಗೊಳ್ತಿರಲ್ಲ ಇನ್ನೇನು. ಎಲ್ಲ ನಮ್ಗೆ ತರಕಾರಿಗಳನ್ನ ಅಷ್ಟೊಂದು ಬ್ಯಾಡ ಕಣಜ್ಜಿ. ಸೊಪ್ಪು ಬೇಕಿತ್ತು ನಮ್ಗೆ. ಎಲ್ಲ ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ತಿಂದು ಬಲು ದಿವಸ ಆಯ್ತು ಕಣಜ್ಜಿ. ಸೊಪ್ಪಿನ ಬಸ್ಸಾರು ಸಾಂಬಾರು ಮಾಡ್ಕೊಂಡು ತಿನ್ನೋಣಂದ್ರೆ ಈ ಮಳೆನೂ ಬೇರೆ ಕಡಿಮೆ ಆಯ್ತು. ಹೊಲದಲ್ಲೂ ಎಲ್ಲೂ ಸಿಕ್ಕಿಲ್ಲ, ಏನಿಲ್ಲ. ಏನ್ ಮಾಡ್ತೀವಿ ಹೇಳತ್ಲಾಗಿ? ಇಲ್ಲೇ ಸಂತೆಲಿ ಅವ್ರು ಇವ್ರು ತರಕಾರಿಗಳು ಬೆಳೆದಿರ್ತಾರಲ್ಲ, ಅಲ್ಲೇ ತಗೊಂಡು ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ಬೇಕು. ಮೊಸೊಪ್ಪು ಇಲ್ಲ ಸೊಪ್ಪಿನ ಬಸ್ಸಾರು ಮಾಡ್ಕೊಂಡು ತಿಂದು ಬಹಳ ದಿವಸ ಆಯ್ತು ಕಣಜ್ಜಿ. ಅದಕ್ಕೆ ಬೇಕಿತ್ತು. ಸೊಪ್ಪು ಕೊಡು, ಚೆನ್ನಾಗಿರೋದು ಒಂದ್ 8 ಗಂಟೆ ಕೊಟ್ಬಿಡು. ಒಂದ್ ದಿವಸ ಮೊಸೊಪ್ಪು ಮಾಡ್ಬಿಡ್ತೀವಿ, ಒಂದ್ ದಿವಸ ಬಸ್ಸಾರು ಮಾಡ್ಬಿಡ್ತೀವಿ. ಇವಳೆ ಅಲ್ಕಣೆ ಇವಳೆ ತರಕಾರಿಗಳು ಬೇಕು ಅಂತ ಹೇಳ್ತಿದೆ. ಟೊಮೆಟೊ ಹಣ್ಣು, ಈರುಳ್ಳಿ, ಹಸಿರು ಮೆಣಸಿಕಾಯಿ, ಶುಂಠಿ ಇವೆಲ್ಲ ಬೇಕು ಅಂತ ಹೇಳ್ತಿದ್ದೆ ಅಲ್ವಾ? ತಗೊಂಡ್ಬಿಡು ಅತ್ಲಾಗ ಇಲ್ಲೇ. ಏನಜ್ಜಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಣ್ಣೆಲ್ಲ ಇದಾವೇನಜ್ಜಿ? ಇಲ್ಲ ಕಣಜ್ಜು, ಟೊಮೆಟೊ ಹಣ್ಣು ಐತೆ ಮಾತ್ರ, ತರಕಾರಿಗಳು ಮಾತ್ರ ಐತೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಕಣಜ್ಜ. ಅಲ್ಲಿ ನಮ್ಮೂರವ್ರನ್ನೇ ಆಟೋದಲ್ಲಿ ಮಾಡ್ತಿದಾರ ನೋಡ್ರಿ. ಅಲ್ಲಿ ನೀವು ಬಂದ್ರಲ್ಲ ಅಲ್ಲಿ ದಾರಿ, ಅಲ್ಲಿ ನನಗೆ ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಬಹಳ ಚೆನ್ನಾಗೈತೆ. ಪರಿಚಯ ಆದರಲ್ವಾ ನಿಮ್ಗೂನು, ಅಲ್ಲಿ ತಗೊಳ್ರಿ, ಚೆನ್ನಾಗಿರುತ್ತೆ. ತರಕಾರಿಗಳು ಸೊಪ್ಪು ಇವೆಲ್ಲ ಇಲ್ಲಿ ಸಿಗುತ್ತೆ. ಇದ್ಯಾಕಮ್ಮ ಗೌರಮ್ಮ ಹಿಂಗೆ ನಿಂತ್ಕೊಂಡ್ಬಿಟ್ಟೆ? ಸೊಪ್ಪು ತಗೊಳ್ವೇನಮ್ಮ? ತಗ, ಸೊಪ್ಪು ಚೆನ್ನಾಗೈತೆ ತಗೊಳಮ್ಮ. ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀಯ? ಇವಾಗಿನ ನಮ್ಮ ಹೊಲದಲ್ಲಿ ಬೆಳೆದಿರೋದೆ ಕುಯ್ಕೊಂಬಂದಿರೋದು. ತಗೊಳಮ್ಮ. ಕಣಜ್ಜಿ ತಗೊಳ್ತೀನಿ. ಇಲ್ಲಿ ತಗೊಳದಲ್ಲ ಇನ್ನೆಲ್ ತಗೊಳಣ? ಇಲ್ಲೇ ತಗೋಬೇಕಂತಾನೆ ಅಲ್ವಾ ಬಂದಿದ್ದು? ತಗೊಂತೀನಿ ಕಣ್ ಹೇಳು. ಅದೇ ಗೌರಮ್ಮ, ಸೊಪ್ಪೆಲ್ಲ ಹಿಂಗ್ ನೋಡ್ತಿದ್ಯಾ? ನೋಡ್ ಸೊಪ್ಪು ಹೆಂಗಿದಾವಂತ, ಎಷ್ಟು ಚೆನ್ನಾಗೈತೆ ನೋಡು ತಾಯಿ. ನೋಡ್ ತಗ. ಕಣಜ್ಜಿ, ಸೊಪ್ಪು ಚೆನ್ನಾಗೈತೆ. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಹೇಳು. ಬಹಳ ಚೆನ್ನಾಗೈತೆ. ಎಷ್ಟು ಚೆನ್ನಾಗೈತೆ ನೋಡಂಗೇನಿಲ್ಲ ಕಣ್ ಬಿಡಮ್ಮ. ನೀವು ಅದ್ರಲ್ಲೂ ಹೊಲದಲ್ಲಿ ನಿಮ್ ತೋಟದಲ್ಲೇ ಬೆಳೆದಿರೋದಲ್ವಾ, ಚೆನ್ನಾಗೈತೆ. ಬಲು ಇಷ್ಟ ಆಗೋಯ್ತು. ಮತ್ತೆ ಇದು ಟೊಮೆಟೊ ಹಣ್ಣು ಒಂದ್ 2 kg ಹಾಕ್ಬಿಡು. ತಗ, ಟೊಮೆಟೊ ಹಣ್ಣು ತಗ. ಕೊತ್ತಂಬರಿ ಸೊಪ್ಪು ಐತೆ, ಕೊತ್ತಂಬರಿ ಸೊಪ್ಪು ಬೇಕಲ್ಲ ತಗ. ಹಸಿರು ಮೆಣಸಿಕಾಯಿ ಎಷ್ಟು ಬೇಕು? ಹಸಿರು ಮೆಣಸಿಕಾಯಿನೂ ತಗ, ಇಲ್ಲೇ ಐತೆ. ಮತ್ತೆ ಎತ್ಲಗಾರು ಸಿಗಲ್ಲ ಅಂತ ಬೇರೆ ಕಡೆ ಹೋಗಿರ ಮತ್ತೆ. ಇವಳೆ ನಾನೊಂದ್ ರೀತಿ ಹೋಗ್ಬಿಟ್ಟು ಅದೇ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸಿಗುತ್ತಂತ ಹೇಳಿರಲ್ಲ, ಇಲ್ಲಿ ನೀನೇನು ತರಕಾರಿಗಳು ಏನೇನು ಬೇಕು ತಗೊಂತೀರಿ ಇಲ್ಲಿ. ಅಲ್ಲಿ ಹೋಗ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ನಾನು ಹೋಗಿ ತಗೊಂಡ್ಬರ್ತೀನಿ. ಹಂಗೆ ಪುರಿ ಖಾರನು ಕಟ್ಟಿಸ್ಕೊಂಡ್ ಬಂದ್ಬಿಡ್ತೀನಿ ಅತ್ಲಾಗಿ. ಮನೆಗೆ ಹೋಗ್ಬಿಡೋಣ. ಒತ್ ಬೇರೆ ಆಯ್ತು, ಕತ್ಲಾಗ್ಬಿಟ್ರೆ ಮತ್ತೆ ಹುಡುಗರು ಮಂತವ ಅಪ್ಪ ಅಮ್ಮ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಪಾಪ ಅವರು ಒಂಥರ ದಿಗ್ಲಾಗಂಗ ಆಗ್ತಿರುತ್ತೆ. ಅವ್ರಿಗೂನು ಫೋನ್ ಮೇಲೆ ಫೋನ್ ಮಾಡ್ತಿದಾರೆ. ಅವಾಗ್ಲಿ ನಾನು ಕತ್ಲಾಗ್ಬಿಡುತ್ತೆ, ಬೇಗ ಬಂದ್ಬಿಡ್ರಪ್ಪ ಅಂತ ಹೇಳ್ತಿದಾರೆ. ಬೇಗ ಹೋಗ್ಬಿಡೋಣಂತೆ, ಒತ್ತಾಗ್ಬಿಡುತ್ತೆ. ಈಗ ನೀನ್ ಏನೇನ್ ಬೇಕು ತರಕಾರಿಗಳೆಲ್ಲ ತಗೊಂಡ್ ಬಾ. ಅಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂತೀನಿ. ಎಷ್ಟು kg ತಗೊಳ್ಳೋಣ ಅತ್ಲಾಗಿ? ಒಂದ್ 10 kg ಬರುತ್ತೆ ಈರುಳ್ಳಿ. ತಗೊಂಡ್ಬಿಡೋಣ ಅತ್ಲಾಗ, ಒಂದ್ ಬ್ಯಾಗಲ್ಲಿ ಬಂದ್ಬಿಡುತ್ತೆ.